ಪ್ರಶ್ನೆಯನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಅದು ನಿಮ್ಮ ಆಸೆ ಏನೇ ಇರ್ಬೋದು, ಇದಾಗುತ್ತಾ ಅನ್ನೋ ಯೋಚನೆ ಇರುತ್ತಲ್ಲ, ಇಟ್ ಕ್ಯಾನ್ ಬಿ ಎನಿ ಕ್ವೆಶನ್. ಈ ಒಂದು ಪ್ರಶ್ನೆ ನಿಮ್ಮ ಲೈಫ್ನಲ್ಲಿ ಆಗುತ್ತಾ ಆಗೋದಿಲ್ವ ಅಂತ ನಾವು ರೀಡಿಂಗ್ ಮಾಡೋಣ. ನಾನಿಲ್ಲಿ 2 ಕಾರ್ಡ್ ಪೈಲ್ನ ತೋರಿಸ್ತಿದ್ದೀನಿ. ಮೊದಲನೆಯದು ಹಾಗೂ ಇದು ಎರಡನೆಯದು. ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಅನಿಸುತ್ತೆ, ಯಾವ ಒಂದು ಕಾರ್ಡ್ ಪೈಲ್ ಹತ್ತಿರ ಅನಿಸುತ್ತೆ ಅದನ್ನು ಇಟ್ಕೊಂಡು ಪ್ರಶ್ನೆಯನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಐ ಹೋಪ್ ಯು ಸೆಲೆಕ್ಟೆಡ್. ಒಂದು ಪ್ರಶ್ನೆ ಅದೇನೇ ಆಗಿರಬಹುದು, ಆಗುತ್ತಾ ಆಗಲ್ವಾ ಅಂತ ಚೆಕ್ ಮಾಡೋಣ. ಆ್ಯಂಡ್ ದಿಸ್ ಬ್ಯೂಟಿಫುಲ್ ಡೆಕ್ ಇದೆಯಲ್ಲ, ದಿಸ್ ಇಸ್ ನ್ಯೂ ಡೆಕ್. ಫಸ್ಟ್ ನಿಮಗೆ ರೀಡಿಂಗ್ ಮಾಡ್ತಾಯಿದ್ದೀನಿ ಈ ಒಂದು ಡೆಕ್ನ ಯೂಸ್ ಮಾಡಿ. ವಿ ವಿಲ್ ಸಿ ಹೇಗಿದೆ ಎನರ್ಜೀಸ್ ಅಂತ. ನೀವು ಅಂದ್ಕೊಂಡಿರುವಂಥ ವಿಷಯ ಆಗುತ್ತಾ ಅಂತ ಚೆಕ್ ಮಾಡಿ ಹೇಳ್ತೀನಿ. ಫಸ್ಟ್ ಕಾರ್ಡ್ 6 ಆಫ್ ವಾಂಡ್ಸ್ ಬಂದಿದೆ, ವಿಚ್ ಇಸ್ ರಿಯಲಿ ಗುಡ್. 6 ಆಫ್ ವಾಂಡ್ಸ್ ಇಸ್ ಅ ಸಕ್ಸಸ್ ಕಾರ್ಡ್. ಅದಾದ ನಂತರ ವಾವ್, ವೀಲ್ ಆಫ್ ಫಾರ್ಚ್ಯೂನ್. ದಿಸ್ ಕಾರ್ಡ್ ಇಸ್ ಮ್ಯಾಜಿಕಲ್ ಅಂತ ಹೇಳ್ತೀನಿ. ಬಿಕಾಸ್ ರೀಡಿಂಗ್ ಪ್ರಕಾರವಾಗಿ ನೋಡೋಕೆ ಹೋದಾಗ ಎಲ್ಲ ಒಳ್ಳೊಳ್ಳೆ ಕಾರ್ಡ್ಸ್ ಬರ್ತಾಯಿದೆ. ಜಡ್ಜ್ಮೆಂಟ್ ಬಂದಿದೆ. ನಾನೇ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಆಲ್ ದ ಕಾರ್ಡ್ಸ್ ಆರ್ ಫೇವರಿಂಗ್ ದ ಕ್ವೆಶನ್. ನೀವೇನೇ ಕ್ವೆಶನ್ ಕೇಳಿರ್ಬೋದು, ಆ ಪ್ರಶ್ನೆಗೆ ಉತ್ತರ ಎಸ್ ಅಂತ ಆಗಿದೆ. ನೀವು ಅಂದ್ಕೊಂಡಿರುವಂಥದ್ದು ಏನೇ ಆಗಿರ್ಬೋದು ನಿಮ್ಮ ಮನಸ್ಸಿನಲ್ಲಿ, ಅದು ಆಸೆ ಇರ್ಬೋದು, ಕನಸಿರ್ಬೋದು, ಅದು ಆದಷ್ಟು ಬೇಗ ಈ ವರ್ಷದ ಒಳಗಡೆನೇ ಆಗುತ್ತೆ ಅಂತ ತೋರಿಸ್ತಿದೆ. ವಿತಿನ್ ದಿಸ್ ಇಯರ್, ಈ ವರ್ಷದಲ್ಲೇ ನೀವು ಅಂದ್ಕೊಂಡಿರುವಂಥದ್ದು, ನಿಮ್ಮ ಮನಸ್ಸಿನಲ್ಲಿರುವಂಥದ್ದು ಆಗುತ್ತೆ ಅಂತ ಬರ್ತಾಯಿದೆ. ಸೊ ಯಾರು ಸೆಕೆಂಡ್ ಕಾರ್ಡ್ ಪೈಲ್ನ ಮನಸ್ಸಿನಲ್ಲಿಟ್ಕೊಂಡಿದ್ರು, ನೋಡೋಣ ನಿಮ್ಮ ಪ್ರಶ್ನೆಗೆ ಏನಿದೆ ಉತ್ತರ ಅಂತ. ಆಗುತ್ತಾ ಆಗಲ್ವಾ ಅನ್ನುವಂಥ ವಿಷಯ ಇರುತ್ತಲ್ಲ. ವಿ ವಿಲ್ ಕ್ವಿಕ್ಲಿ ಡೂ. 4 ಆಫ್ ಪೆಂಟಿಕಲ್ಸ್ ಬರ್ತಾಯಿದೆ. ಅದಾದ ನಂತರ 8 ಆಫ್ ಪೆಂಟಿಕಲ್ಸ್ ಬರ್ತಾಯಿದೆ. ಆ್ಯಂಡ್ ದೆನ್ 7 ಆಫ್ ಸ್ಪೋರ್ಡ್ಸ್ ಇದೆ. 7 ಆಫ್ ಸ್ಪೋರ್ಡ್ಸ್ ಇದು ಕೊನೆ ಕಾರ್ಡ್ ಇದೆ. ದಿಸ್ ಇಸ್ ದಿ ಔಟ್ಕಮ್ ಕಾರ್ಡ್. ಸ್ವಲ್ಪ ನೆಗೆಟಿವ್ ಆಗಿ ತೋರಿಸ್ತಾ ಇದೆ. ಅಡೆತಡೆಗಳಿದೆ, ಹಾಗೂ ಇದರಿಂದ ನಿಮ್ಮ ಟೈಮ್ ಮತ್ತು ನಿಮ್ಮ ಹಣ ಎರಡೂ ವೇಸ್ಟ್ ಆಗ್ತಾಯಿದೆ. ಮತ್ತು ನಿಮಗೆ ಕ್ವೀನ್ ಆಫ್ ಸ್ಪೋರ್ಡ್ಸ್ ಬರ್ತಾಯಿದೆ. ನಿಮ್ಗೆ ಇದಾಗಬೇಕು ಅನ್ನುವಂಥ ಹಠ ಇದೆ. ಒಂದು ಕಾರ್ಡ್ ಇನ್ನೊಂದು ತೆಗಿತಾ ಇದ್ದೀನಿ. 9 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಈ ಒಂದು ವಿಚಾರ ಇದೆಯಲ್ಲ, ಬಹಳ ಕಷ್ಟ ಇದೆ ನಿಮ್ಮ ಲೈಫಲ್ಲಿ ಆಗುವಂಥದ್ದು. ಐ ವುಡ್ ಸೇ ಟು ಡ್ರಾಪ್. ನೀವು ಅಂದ್ಕೊಂಡಿರುವಂಥದ್ದು ಸುಲಭವಾಗಿ ಆಗುವಂಥದ್ದಲ್ಲ, ಹಾಗೂ ನಿಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ. ಮತ್ತು ನಿಮ್ಮ ಯೋಚನೆಗೆ ನೀವು ಈ ಒಂದು ವಿಚಾರಕ್ಕೆ ಎಷ್ಟು ಎಫರ್ಟ್ಸ್ ಹಾಕ್ತೀರಾ, ಎಷ್ಟು ಡೆಡಿಕೇಶನ್ ತೋರಿಸ್ತೀರಾ, ಅದು ನೋ ಅಂತಲೇ ತೋರಿಸ್ತಾ ಇದೆ. ಇಟ್ಸ್ ಅ ನೋ ಫಾರ್ ಯು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.